ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲವ, ರೈತರಿಗೆ ಈಟೊಂದು ಕಷ್ಟ ಇರ್ತೈತೆ ಅಂತ ಗೊತ್ತೇ ಇರಲಿಲ್ಲ. ವ್ಯವಸಾಯ ಮಾಡೋರು ಭೂಮಿ ತಾಯಿ ಮಕ್ಕಳು ಅಂತ ಹೇಳ್ತಾರೆ. ಅಂಥವ್ರಿಗೆ ಆ ತಾಯಿ ಹೆಂಗವ ಮೋಸ ಮಾಡ್ತಾಳೆ? ನೀನೇ ಹೇಳವ, ನಮ್ಮ ದೇಶದ ಬೆನ್ನೆಲುಬು ರೈತರು ಅಂತ ಹೇಳ್ತಾರೆ. ಅಂಥವ್ರೆ ಬೆನ್ಬಗ್ಸಿ ನಿಲ್ಲೋ ಪರಿಸ್ಥಿತಿ ಬಂದಿತ್ತಂದ್ರೆ ಹೆಂಗವ? ಬೆಳೆ ಬೆಳೆಯೋಕ್ಕೆ ಸಾಲ ಮಾಡ್ಕೊಂಡು ತೀರ್ಸಕ್ಕಾಗದೆ ಸಾಯೋ ಮಟ್ಟಿಗೆ ಹೋಯ್ತವ್ರೆ. ಯಾಕವ? ಅವ್ರ ಕಷ್ಟಕ್ಕೆ ಶ್ರಮಕ್ಕೆ ಬೆಲೆನೇ ಇಲ್ವೇ? ಖಂಡಿತವಾಗ್ಲೂ ಶ್ರಮಕ್ಕೆ ಬೆಲೆ ಇದ್ದೇ ಐತೆ ಕಣಪ್ಪ. ಆದ್ರೆ ಇವ್ರು ಎಸಿದಾಗೆ ಹೊಸಿ ತಡ ಆಗದೆ. ರೈತರ ಕೈ ಅಂದ್ರೆ ಅಕ್ಸೈ ಪಾತ್ರೆ ಇದ್ದಂಗೆ. ಅವ್ರ ಮನೆ ಬರ್ದಾಗಕ್ಕೆ ಸಾಧ್ಯನೇ ಇಲ್ಲ. ಆದ್ರೂ ಅವ್ರು ಏಟೊಂದು ಕಷ್ಟ ಪಡ್ತಾವ್ರೆ ಅಂದ್ರೆ ಸಹಿಸ್ಕೊಳ್ಳೋದು ಹೊಸಿ ಕಷ್ಟನೇ. ಯಾವುದೇ ತಾಯಿ ಅವಳು ಹೊಟ್ಟೆ ಒಳಗಡೆ ಮಗ ಇದ್ದಾಗ ಮುಂದೆ ಇದು ಕಳ್ಳ ಆಯ್ತಾನೆ, ಸುಳ್ಳ ಆಯ್ತಾನೆ, ಕೆಟ್ಟ ಬುದ್ಧಿ ಕಲಿತಾನೆ, ಕೆಟ್ಟವನಾಯ್ತಾನೆ ಅಂತ ತಿಳ್ಕೊಂಡು ಏನಾದ್ರು ಹೊಟ್ಟೆಗಿರೋ ಮಗಿನ ತೆಗೆದು ಬಿಡ್ತಾಳೆಯೇ? ಇಲ್ಲ. ಪ್ರತಿ ತಾಯಿವೇ ಮಗ ಸಂದ ಕುಟ್ಲಿ ಅಂತಲ್ವೇ ಕನಸು ಕಾಣೋದು, ಆರೈಕೆ ಮಾಡೋದು. ಹಂಗೆ ರೈತನುವೇ ಭೂಮಿಲಿ ಬೀಜ ಬಿತ್ತಿದಾಗ ಬೆಳೆ ಸಂದಾಗಿ ಬರಲಿ ಅನ್ನೋ ಭರವಸೆನಾಗೆ ಅಲ್ವೇ ಕೆಲಸ ಮಾಡೋದು. ಆದರೆ ಅವ್ನು ನಂಬಿಕೆ ಪೆಟ್ಟು ಬಿದ್ದರೆ ಅವನು ಬೆನ್ನು ಬಗ್ಸೋಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಡ್ತದೆ. ಇಲ್ಲಿ ವ್ಯವಸಾಯನ ವ್ಯಾಪಾರ ಮಾಡ್ಕೊಂಡ್ಬಿಟ್ಟವ್ರೆ. ಎಲ್ರೂ ದುಡ್ಡು ಮಾಡಬೇಕು ಅಂತಲೇ ನಿಂತುಬಿಟ್ಟವ್ರೆ. ಹೊಟ್ಟೆ ಹಸ್ದವರು ದುಡಿದ್ರೇನೆ ಹೊಟ್ಟೆ ತುಂಬೋದು ಅನ್ನೋ ಕಾಲ ಬಂದ್ಬಿಟ್ಟೈತೆ. ನಮ್ಮ ರೈತರಿಗೆ ಸರಿಯಾದ ದಾರಿ ತೋರ್ಸಕ್ಕೆ ಒಬ್ಬ ಸಿಕ್ಕರೆ ಸಾಕು, ಅವ್ರನ್ನ ತಡೆದು ನಿಲ್ಸಕ್ಕಾಯ್ತದ? ಅವ್ವ, ನಾನು ವ್ಯವಸಾಯ ಮಾಡಬೇಕು ಅಂದ್ಕೊಂಡಿದ್ದು ಸ್ನೇಹಂಗಿಳಿ ಸುಳ್ಳನ್ನ ದಿಟ ಮಾಡಬೇಕು ಅಂತ. ಆದರೆ ಈಗ ಹೇಳ್ತೀವಿ, ಆ ದೇವ್ರೆ ನನ್ನ ಕೈ ಹಿಡಿದು ಆ ಕ್ಷಣಕ್ಕೆ ಸುಳ್ಳು ಹೇಳಿಸಿ ಈ ದಾರಿಗೆ ತಂದು ನಿಲ್ಸವನೆ. ಅವ್ವ, ನಾನು ಯಾವುದೇ ಕೆಲಸನ ಯೋಚನೆ ಮಾಡೋಕ್ಕಿಲ್ಲ. ಆದರೆ ಈಗ ಸಾನೆ ಯೋಚನೆ ಮಾಡಿ ಈ ಕೆಲಸಕ್ಕೆ ಇಳ್ದೀವ್ನಿ. ಇದೇ ನನ್ನ ಜೀವನ ಅಂತ ನಿರ್ಧಾರ ಮಾಡೀವ್ನಿ. ಆಗಿದ್ದಾಗಲಿ ನಾನು ರೈತರ ಪರ ನಿಲ್ತೀನಿ. ಈ ದಿನ ಮಜವಾಗಿ ಯಾವುದ್ರ ಬಗ್ಗೆನೂ ಯೋಚನೆ ಮಾಡಿದೆ. ಅದರಲ್ಲೂ ಮುಖ್ಯವಾಗಿ ಅಕ್ಷರದ ಮಹತ್ವನೇ ತಿಳಿದೆ ಸುಮ್ಕಿದ್ಬಿಟ್ಟೆ. ಅವ್ರನ್ನೆಲ್ಲ ನೋಡಿದಾಗ ವಿದ್ಯಾಭ್ಯಾಸ ಏಟು ಮುಖ್ಯ ಅನ್ನೋದು ನನ್ಗೆ ಇವತ್ತು ಅರ್ಥ ಆಯ್ತು. ಅವ್ವ, ವಿದ್ಯೆ ಎಲ್ರಿಗೂ ಮುಖ್ಯ. ಏಟೆ ಕಷ್ಟ ಆದ್ರೂ ಎಲ್ರೂ ವಿದ್ಯೆ ಕಲಿಯಂಗೆ ನಾನು ಮಾಡ್ತೀನಿ. ನಾಳೆಯಿಂದ ಹುಟ್ಟೋ ಸೂರ್ಯನು ನಮ್ಮ ಪರವಾಗಿ ಹುಡ್ತಾನೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.